ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಧಿಕಾರಿ ಚಂದ್ರಶೇಖರ್ ಆತ್ಮಹತ್ಯೆ ಪ್ರಕರಣದ ತನಿಖೆಗೆ ಆದೇಶಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಎಸ್ಟಿ ಕಲ್ಯಾಣ ಇಲಾಖೆಗೆ ಸಿಎಂ ನಿರ್ದೇಶನ. ಪೊಲೀಸ್ ವರದಿಯಂತೆ ತನಿಖೆ ಮಾಡಿಸುವುದಕ್ಕೆ ಸೂಚನೆ ಕೊಟ್ಟಿದ್ದಾರೆ. ಜೊತೆಗೆ ಚಂದ್ರಶೇಖರ್ ಡೆತ್ ನೋಟ್ನಲ್ಲಿ ಬರೆದಿರುವ ವಿವರಗಳನ್ನು ಗಂಭೀರವಾಗಿ ಪರಿಗಣಿಸಿ ಎಂದಿದ್ದಾರೆ. ತಪ್ಪಿತಸ್ಥ ಅಧಿಕಾರಿಗಳು, ಬ್ಯಾಂಕ್ ಅಧಿಕಾರಿಗಳನ್ನ ತನಿಖೆಗೆ ಒಳಪಡಿಸಿ ಅಂತ ಎಸ್ಟಿ ಕಲ್ಯಾಣ ಇಲಾಖೆಗೆ ಸಿಎಂ ಸಿದ್ದರಾಮಯ್ಯ ಖಡಕ್ ಸೂಚನೆ ಕೊಟ್ಟಿದ್ದಾರೆ. ಆತ್ಮಹತ್ಯೆ ಕುರಿತು ಶಿವಮೊಗ್ಗ ಪೊಲೀಸರಿಂದ ಸರ್ಕಾರಕ್ಕೆ ಇವತ್ತು ವರದಿಯಾಗಿದೆ. ಪೊಲೀಸರು ವಿವರ ನೀಡಿದ ಬಳಿಕ ತನಿಖೆಯ ಬಗ್ಗೆ ಅಧಿಕೃತ ಆದೇಶವಾಗಲಿದೆ. ತನಿಖೆ ಕುರಿತು ಮಾಹಿತಿಯನ್ನ ನೀಡಿದೆ ಪರಿಶಿಷ್ಟ ಪಂಗಡ ಕಲ್ಯಾಣ ಇಲಾಖೆ. ಬಹಳ ದೊಡ್ಡ ಹಗರಣದ ಉಲ್ಲೇಖ ಮಾಡಿ ಅದಕ್ಕೆ ಕಾರಣಕರ್ತರ ಹೆಸರನ್ನ ಹಾಕಿ ಡೆತ್ ನೋಟ್ ಬರೆದಿಟ್ಟು ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಧಿಕಾರಿ ಚಂದ್ರಶೇಖರ್ ಆತ್ಮಹತ್ಯೆಗೆ ಶರಣಾದರು. ಹೀಗಾಗಿ ಈಗ ಎಸ್ಟಿ ಕಲ್ಯಾಣ ಇಲಾಖೆಗೆ ಸಿಎಂ ನಿರ್ದೇಶನ ಕೊಟ್ಟಿದ್ದಾರೆ. ಪ್ರಕರಣದ ತನಿಖೆಗೆ ಆದೇಶಿಸಿದ್ದಾರೆ. ಡೆತ್ ನೋಟ್ನಲ್ಲಿರುವಂತಹ ವಿವರಗಳನ್ನು ಗಂಭೀರವಾಗಿ ಪರಿಗಣಿಸಿ ಎಂದಿದ್ದಾರೆ. ಜೊತೆಗೆ ತಪ್ಪಿತಸ್ಥ ಅಧಿಕಾರಿಗಳು, ಬ್ಯಾಂಕ್ ಅಧಿಕಾರಿಗಳನ್ನ ತನಿಖೆಗೆ ಒಳಪಡಿಸಿ ಅಂತ ಎಸ್ಟಿ ಕಲ್ಯಾಣ ಇಲಾಖೆಗೆ ಸಿಎಂ ಸಿದ್ದರಾಮಯ್ಯ ಖಡಕ್ ಸೂಚನೆಯನ್ನ ಕೊಟ್ಟಿದ್ದಾರೆ. ಒತ್ತಾಯಪೂರ್ವಕವಾಗಿ ಹಣ ವರ್ಗಾವಣೆಯನ್ನು ಮನಂದ ಮಾಡಿಸಲಾಯಿತು. ಇದರಲ್ಲಿ ಯಾರ್ಯಾರು ಪಾಲುದಾರರು ಅನ್ನೋದನ್ನ ಉಲ್ಲೇಖಿಸಿ ಚಂದ್ರಶೇಖರ್ ಡೆತ್ ನೋಟ್ ಬರೆದಿಟ್ಟು 6 ಪುಟಗಳ ಡೆತ್ ನೋಟ್ನಲ್ಲಿ ಇದೆಲ್ಲವನ್ನ ಕೂಡ ವಿವರಿಸಿ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಈ ಹಿನ್ನೆಲೆ ಈಗ ಸಿಎಂ ಸಿದ್ದರಾಮಯ್ಯ ಎಸ್ಟಿ ಕಲ್ಯಾಣ ಇಲಾಖೆಗೆ ನಿರ್ದೇಶನ ಕೊಟ್ಟಿದ್ದಾರೆ. ತನಿಖೆಗೆ ಆದೇಶಿಸಿದ್ದಾರೆ. ತನಿಖೆ ಕುರಿತು ಪರಿಶಿಷ್ಟ ಪಂಗಡ ಕಲ್ಯಾಣ ಇಲಾಖೆ ಮಾಹಿತಿಯನ್ನು ನೀಡಲಿದ್ದು, ಪೊಲೀಸರ ವಿವರ ನೀಡಿದ ಬಳಿಕ ತನಿಖೆ ಬಗ್ಗೆ ಅಧಿಕೃತ ಆದೇಶ ಬರುತ್ತೆ. ನಿಗಮದಲ್ಲಿ ಬಹಳ ದೊಡ್ಡ ವ್ಯವಹಾರ ಆಗಿದೆ, ಹಣ ವರ್ಗಾವಣೆಯಾಗಿದೆ. ಎಷ್ಟೆಷ್ಟು ಹಣ ವರ್ಗಾವಣೆಯಾಗಿದೆ ಅನ್ನೋದರ ಸಂಪೂರ್ಣ ವಿವರವನ್ನು ಅಧಿಕಾರಿ ಚಂದ್ರಶೇಖರ್ ತಮ್ಮ ಡೆತ್ ನೋಟ್ನಲ್ಲಿ ಉಲ್ಲೇಖಿಸಿದ್ದಾರೆ. ವಾಲ್ಮೀಕಿ ನಿಗಮದ ಎಂಡಿ ಪದ್ಮನಾಭ್ ಅವರ ಹೆಸರನ್ನು ಉಲ್ಲೇಖಿಸಿದ್ದಾರೆ. ಯಾರೆಲ್ಲ ಇದಕ್ಕೆ ಕಾರಣಕರ್ತರು ಅನ್ನೋದನ್ನ ಅಲ್ಲಿ ಸ್ಪಷ್ಟವಾಗಿ ತಮ್ಮ ಡೆತ್ ನೋಟ್ನಲ್ಲಿ ಬರೆದಿಟ್ಟು ಚಂದ್ರಶೇಖರ್ ಆತ್ಮಹತ್ಯೆಗೆ ಶರಣಾದರು. ಹೀಗಾಗಿ ಡೆತ್ ನೋಟ್ನಲ್ಲಿರುವ ವಿವರಗಳನ್ನು ಗಂಭೀರವಾಗಿ ಪರಿಗಣಿಸಿ ತಪ್ಪಿತಸ್ಥ ಅಧಿಕಾರಿಗಳನ್ನ ತನಿಖೆಗೆ ಒಳಪಡಿಸಿ ಅಂತ ಪೊಲೀಸ್ ವರದಿಯಂತೆ ತನಿಖೆ ಮಾಡಿಸುವುದಕ್ಕೆ ಎಸ್ಟಿ ಕಲ್ಯಾಣ ಇಲಾಖೆಗೆ ಸಿಎಂ ಸಿದ್ದರಾಮಯ್ಯ ಸೂಚನೆ ಕೊಟ್ಟಿದ್ದಾರೆ. ಪೊಲೀಸರು ವಿವರ ನೀಡಿದ ಬಳಿಕ ತನಿಖೆ ಬಗ್ಗೆ ಅಧಿಕೃತ ಆದೇಶ. ಆತ್ಮಹತ್ಯೆ ಕುರಿತು ಶಿವಮೊಗ್ಗ ಪೊಲೀಸರಿಂದ ಸರ್ಕಾರಕ್ಕೆ ಇವತ್ತು ವರದಿ ಸಲ್ಲಿಕೆಯಾಗುತ್ತೆ. ಬೆಂಗಳೂರಿನ ಕಚೇರಿಯಲ್ಲಿ ಕೆಲಸ ನಿರ್ವಹಿಸ್ತಾ ಇದ್ದಂಥವರು ಅಲ್ಲಿಂದ ಶಿವಮೊಗ್ಗಕ್ಕೆ ತೆರಳಿ ಅಲ್ಲಿ ಆತ್ಮಹತ್ಯೆಗೆ ಶರಣಾದರು ಚಂದ್ರಶೇಖರ್. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಆನಂದ್ ಬೈದ್ರ ಮನೆ ಸಂಪರ್ಕದಲ್ಲಿದ್ದಾರೆ. ಆನಂದ್, ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಬಹಳ ದೊಡ್ಡ ಅವ್ಯವಹಾರ ಆಗಿರೋದನ್ನ ಬೆಳಕಿಗೆ ತಂದಿದ್ದಾರೆ ಆತ್ಮಹತ್ಯೆಗೆ ಶರಣಾದಂತಹ ಅಧಿಕಾರಿ ಚಂದ್ರಶೇಖರ್. ಈ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಏನೀಗ ತನಿಖೆಗೆ ಆದೇಶಿಸ್ತಾ ಇದ್ದಾರೆ. ಈ ಪ್ರಕರಣವನ್ನ ಭಾರಿ ಗಂಭೀರವಾಗಿ ಸರ್ಕಾರ ಪರಿಗಣಿಸಿದೆ ಅನ್ನೋದು ಸ್ಪಷ್ಟವಾಗ್ತಾ ಇದೆ ಅನ್ಸುತ್ತೆ. ಎಸ್ ಪ್ರತಿಮಾ, ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಆಗಿರ್ತಕ್ಕಂಥ ದೊಡ್ಡ ಮಟ್ಟದ ಅವ್ಯವಹಾರದ ಬಗ್ಗೆ, ಅಕ್ರಮದ ಬಗ್ಗೆ ಆತ್ಮಹತ್ಯೆ ಮಾಡಿಕೊಂಡಿರ್ತಕ್ಕಂಥ ಅಧಿಕಾರಿ ಕೆಲವೊಂದಷ್ಟು ಪ್ರಮುಖವಾಗಿರ್ತಕ್ಕಂಥ ಮಾಹಿತಿಯನ್ನು ಬಹಿರಂಗಪಡಿಸಿದ್ದಾರೆ. ಆತ್ಮಹತ್ಯೆ ಮಾಡ್ಕೊಳ್ಳೋ ಸಂದರ್ಭದಲ್ಲಿ ಬರೆದಿಟ್ಟಿರ್ತಕ್ಕಂಥ ಡೆತ್ ನೋಟಲ್ಲಿ ಕೆಲ ಪ್ರಮುಖ ಅಧಿಕಾರಿಗಳು, ಸಚಿವರು ಮತ್ತು ಇಲಾಖೆಯ ಕಾರ್ಯವೈಖರಿ ಬಗ್ಗೆ ಅವರು ಸ್ಪಷ್ಟವಾಗಿ ಆ ಪತ್ರದಲ್ಲಿ ಬರೆದಿದ್ದಾರೆ. ಆ ಮೂಲಕ ಇಲಾಖೆಯ ವ್ಯಾಪ್ತಿಯಲ್ಲಿ ನಡೀತಿರ್ತಕ್ಕಂಥ ಅಕ್ರಮದ ಬಗ್ಗೆ, ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನಡೀತಾ ಇರುವಂಥ ಅಕ್ರಮಗಳ ಬಗ್ಗೆ ಸಮರ್ಪಕವಾಗಿರ್ತಕ್ಕಂಥ ಮಾಹಿತಿ ಕೊಡೋ ಪ್ರಯತ್ನವನ್ನು ಮಾಡಿದ್ದಾರೆ. ಹಾಗಾಗಿ ಇಡೀ ಪ್ರಕರಣದ ಬಗ್ಗೆ 10 ಅನುಮಾನಗಳು ಉಂಟಾಗಿರುವಂಥ ಹಿನ್ನೆಲೆಯಲ್ಲಿ ಸರ್ಕಾರ ಈ ಪ್ರಕರಣವನ್ನು ಅತ್ಯಂತ ಗಂಭೀರವಾಗಿ ತೆಗೆದುಕೊಂಡಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಈ ಕುರಿತಂತೆ ಸಚಿವ ನಾಗೇಂದ್ರ ಜೊತೆ ಮಾತುಕತೆಯನ್ನು ಕೂಡ ನಡೆಸಿದ್ದಾರೆ ಮತ್ತು ಇಡೀ ಪ್ರಕರಣ ಸಂಬಂಧಪಟ್ಟಾಗೆ ಸಮಗ್ರ ತನಿಖೆ ಆಗಬೇಕು ಅನ್ನುವಂಥ ಕಾರಣಕ್ಕಾಗಿ ಸೂಕ್ತವಾದ ತನಿಖೆಗೆ ಮುಖ್ಯಮಂತ್ರಿಗಳು ಸೂಚನೆ ಕೊಟ್ಟಿದ್ದಾರೆ. ಅಧಿಕೃತವಾಗಿರ್ತಕ್ಕಂಥ ತನಿಖೆ ಸಂಬಂಧಪಟ್ಟಾಗೆ ಆದೇಶ ಇವತ್ತು ಸಂಜೆ ಒಳಗೆ ಪ್ರಕಟ ಆಗ್ತಾ ಇದೆ. ಯಾಕೆಂತಂದ್ರೆ ಈಗ ಆತ್ಮಹತ್ಯೆ ಮಾಡಿಕೊಂಡಿರ್ತಕ್ಕಂಥ ಅಧಿಕಾರಿಯ ಮರಣೋತ್ತರ ಪರೀಕ್ಷೆ ವಿವರಗಳು ಕೂಡ ಬರಬೇಕಾಗಿದೆ. ಶಿವಮೊಗ್ಗದ ಪೊಲೀಸರು ಕೆಲವೊಂದಷ್ಟು ಮಾಹಿತಿಗಳನ್ನು ಕೊಡಬೇಕಾಗಿದೆ ಮತ್ತು ಈ ಪ್ರಕರಣ ಸಂಬಂಧಪಟ್ಟ ಕೆಲ ಅಧಿಕಾರಿಗಳನ್ನು
ಕೂಡ ಸೂಕ್ತವಾದ ಮಾಹಿತಿಯನ್ನು ಪಡ್ಕೊಳ್ಬೇಕಾಗಿರುವಂಥ ಹಿನ್ನೆಲೆಯಲ್ಲಿ ವಿಳಂಬ ಆಗಿದೆ. ಹಾಗಾಗಿ ಇವತ್ತು ಸಂಜೆ ಒಳಗಡೆ ಅಧಿಕೃತವಾಗಿರ್ತಕ್ಕಂಥ ತನಿಖೆ ಆದೇಶ ಪ್ರಕಟಗೊಳ್ತಾ ಇದೆ. ಇಡೀ ಪ್ರಕರಣ ಸರ್ಕಾರಕ್ಕೆ ಮುಜುಗರ ತರತಕ್ಕಂಥ ಪ್ರಕರಣ ಆಗಿರುವಂಥ ಹಿನ್ನೆಲೆಯಲ್ಲಿ ಸಚಿವ ನಾಗೇಂದ್ರ ಅವರ ಕಾರ್ಯವೈಖರಿ ಬಗ್ಗೆ ಅನುಮಾನಗಳು ಮೂಡ್ತಾ ಇರುವಂಥ ಹಿನ್ನೆಲೆಯಲ್ಲಿ ಮತ್ತು ಸಚಿವ ನಾಗೇಂದ್ರ ಅವರು ಇಡೀ ಪ್ರಕರಣದಲ್ಲಿ ನಡೆದುಕೊಳ್ಳುವಂತಹ ರೀತಿ ಬಗ್ಗೆನೂ ಕೂಡ ಅನುಮಾನಗಳು ಉಂಟಾಗಿರುವಂಥ ಹಿನ್ನೆಲೆಯಲ್ಲಿ ತನಿಖೆಗೆ ಆದೇಶ ಮಾಡಲಾಗ್ತಾ ಇದೆ. ಎಸ್ ಆನಂದ್, ಈ ಬಗ್ಗೆ ನಿಮ್ಮಿಂದ ಮಾಹಿತಿಯನ್ನು ಪಡಿತಾ ಹೋಗ್ತೀನಿ. ಯಾಕಂದ್ರೆ ಸಚಿವ ನಾಗೇಂದ್ರ ಅವರಿಗೆ ಅಧಿಕಾರಿ ಆತ್ಮಹತ್ಯೆ ಪ್ರಕರಣ ಸುತ್ತಿಕೊಳ್ಳುತ್ತಾ ಅನ್ನುವಂತಹ ಅನುಮಾನ ದಟ್ಟವಾಗ್ತಾ ಇದೆ. ನಿನ್ನೆ ಸಂಜೆ ಸಿಎಂ ಸಿದ್ದರಾಮಯ್ಯ ಅವರನ್ನ ಸಂಪರ್ಕಿಸಿದ್ದಾರೆ ಸಚಿವ ನಾಗೇಂದ್ರ. ಪ್ರಕರಣದ ಕುರಿತು ಸಿಎಂಗೆ ವಿವರ ಕೊಟ್ಟಿದ್ದಾರೆ ನಾಗೇಂದ್ರ. ಸಚಿವರ ಮೌಖಿಕ ಸೂಚನೆಯ ಮೇರೆಗೆ ನಿಯಮ ಬಾಹಿರವಾಗಿ ಹಣ ವರ್ಗಾವಣೆಯಾಗಿದೆ ಅಂತ ಸಚಿವರ ಪಾತ್ರದ ಬಗ್ಗೆ ಡೆತ್ ನೋಟ್ನಲ್ಲಿ ಅಧಿಕಾರಿ ಚಂದ್ರಶೇಖರ್ ಉಲ್ಲೇಖಿಸಿದ್ದಾರೆ. ಹಾಗಾಗಿ ಚಂದ್ರಶೇಖರ್ ಆತ್ಮಹತ್ಯೆ ಕೇಸ್, ಇಲಾಖೆಯಲ್ಲಾದಂತಹ ಅವ್ಯವಹಾರ ಈಗ ಸಚಿವ ನಾಗೇಂದ್ರ ಅವರಿಗೂ ಸುತ್ತಕೊಳ್ಳುತ್ತಾ ಡೆತ್ ನೋಟ್ನಲ್ಲಿ ಉಲ್ಲೇಖ ಆಗಿದೆ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಆನಂದ್ ಬೈದನ ಮನೆ ಸಂಪರ್ಕದಲ್ಲಿದ್ದಾರೆ. ಆನಂದ್, ತಾವು ಹೇಳ್ತಾ ಇದ್ರಿ ಸಚಿವ ನಾಗೇಂದ್ರ ಅವರಿಗೆ ಈ ಪ್ರಕರಣ ಸುತ್ತಿಕೊಳ್ಳುವಂತಹ ಸಾಧ್ಯತೆಗಳು ದಟ್ಟವಾಗಿ ಕಂಡು ಬರ್ತಾ ಇದೆಯಾ? ಸರ್ಕಾರಕ್ಕೆ ಇದು ಬಹಳ ದೊಡ್ಡ ಮುಜುಗರ ಆಗುತ್ತೆ ಹಾಗಾದಲ್ಲಿ? ಎಸ್, ಖಂಡಿತವಾಗ್ಲೂ ಪ್ರತಿಭಾ, ಇಡೀ ಪ್ರಕರಣ ಸರ್ಕಾರಕ್ಕೆ ದೊಡ್ಡ ಮಟ್ಟದ ಮುಜುಗರ. ಈಗಾಗಲೇ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಅಧಿಕಾರಿಯಾಗಿದ್ದ ಚಂದ್ರಶೇಖರ್ ಅವರು ಸಾವನ್ನಪ್ಪಿರ್ತಕ್ಕಂಥದ್ದು, ಡೆತ್ ನೋಟ್ ಬರೆದಿಟ್ಟಿರ್ತಕ್ಕಂಥದ್ದು, ಡೆತ್ ನೋಟಲ್ಲಿ ಸಚಿವರ ಹೆಸರುಗಳನ್ನು ಸಚಿವರ ಹೆಸರು ಅಂದರೆ ಅವರ ಕಾರ್ಯವೈಖರಿ ಬಗ್ಗೆ ಕೂಡ ಪ್ರಸ್ತಾಪ ಮಾಡಿರ್ತಕ್ಕಂಥದ್ದು, ಪ್ರಮುಖವಾಗಿರ್ತಕ್ಕಂಥ ಅಧಿಕಾರಿಗಳ ಹೆಸರುಗಳನ್ನು ಕೂಡ ಪ್ರಸ್ತಾಪ ಮಾಡಿರ್ತಕ್ಕಂಥದ್ದು. ಇಡೀ ಅಭಿವೃದ್ಧಿ ನಿಗಮ ಯಾವ ರೀತಿ ಕೆಲಸ ಮಾಡ್ತಾ ಇದೆ, ಎಲ್ಲಿ ಅಕ್ರಮಗಳಾಗ್ತದೆ, ಎಲ್ಲ ವಿವರಗಳು ಕೂಡ ಆ ಒಂದು ಡೆತ್ ನೋಟಲ್ಲಿ ಬಹಳ ಪ್ರಮುಖವಾಗಿ ಪ್ರಸ್ತಾಪ ಆಗಿದೆ. ಹಾಗಾಗಿ ಈ ಪ್ರಕರಣದ ಬಗ್ಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಅತ್ಯಂತ ಗಂಭೀರವಾಗಿ ಇದನ್ನು ತೆಗೆದುಕೊಂಡಿದ್ದು ಈ ಬಗ್ಗೆ ತನಿಖೆ ಕೂಡ ಸೂಚನೆ ಕೊಟ್ಟಿದ್ದಾರೆ. ಆದರೆ ಇಲ್ಲಿ ಬಹಳ ಪ್ರಮುಖವಾಗಿರ್ತಕ್ಕಂಥ ಸಚಿವ ನಾಗೇಂದ್ರ ಅವರ ಕಾರ್ಯವೈಖರಿ. ಒಂದು ಪ್ರಕರಣ ಬೆಳಕಿಗೆ ಬಂದ ನಂತರದಲ್ಲಿ ತಮ್ಮ ಇಲಾಖೆ ವ್ಯಾಪ್ತಿಯಲ್ಲಿ ಬರತಕ್ಕಂಥ ಅಧಿಕಾರಿಯ ಸಾವನ್ನಪ್ಪಿದ ಸಂದರ್ಭದಲ್ಲಿ ನಾಗೇಂದ್ರ ನಡ್ಕೊಂಡಂಥ ರೀತಿಯ ಬಗ್ಗೆನೂ ಕೂಡ ಹತ್ತಾರು ಅನುಮಾನಗಳು ಮೂಡ್ತಾ ಇದ್ದಾವೆ. ನಾಗೇಂದ್ರ ಅವರು 24 ಗಂಟೆ ಕಳೆದ ಡೆತ್ ನೋಟ್ ಬರೆದಿಟ್ಟು ಒಬ್ಬ ಅಧಿಕಾರಿ ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ. ಈ ಪ್ರಕರಣ ಬೆಳಕಿಗೆ ಬಂದು 24 ಗಂಟೆ ಆದರೂ ಕೂಡ ಒಂದು ಸೂಕ್ತವಾಗಿರ್ತಕ್ಕಂಥ ಹೇಳಿಕೆ ಕೂಡ ಕೊಟ್ಟಿಲ್ಲ. ಅವರು ಗೌಪ್ಯ ಸ್ಥಳದಲ್ಲಿ ಇದ್ದು ಈ ಬೆಳವಣಿಗೆ ನೋಡ್ತಾ ಇರ್ತಕ್ಕಂಥದ್ದು, ಮಾಧ್ಯಮಗಳಿಗೆ ಯಾವುದೇ ರೀತಿ ರಿಯಾಕ್ಷನ್ ನೀಡದೇ ಇರತಕ್ಕಂಥದ್ದು, ಅಧಿಕಾರಿಗಳ ಸಂಪರ್ಕ ಕೂಡ ಸಿಗದೇ ಇರತಕ್ಕಂಥದ್ದು, ಮಾಧ್ಯಮಗಳಲ್ಲಿ ವರದಿಗಳು ಬಹಿರಂಗ ಆಗ್ತಾ ಇದ್ರು ಕೂಡ, ಡೆತ್ ನೋಟ್ ಇರತಕ್ಕಂಥ ವಿವರಗಳು ಕೂಡ ಪ್ರಸಾರ ಆಗ್ತಾ ಇದ್ರು ಕೂಡ ಈ ಬಗ್ಗೆ ಯಾವುದೇ ರೀತಿಯ ಮಾಹಿತಿಗಳು ನೀಡದೇ ಇರತಕ್ಕಂಥದ್ದು, ಗೌಪ್ಯ ಸ್ಥಳದಲ್ಲಿ ನಾಗೇಂದ್ರ ಅವರ ಕಾರ್ಯವೈಖರಿ ಇದ್ದದ್ದು ಎಲ್ಲವೂ ಕೂಡ ಸಹಜವಾಗಿ ಅನುಮಾನಕ್ಕೆ ಕಾರಣ ಆಗಿದೆ. ಎಲ್ಲವೂ ಕೂಡ ಸರಿ ಇದ್ದಿದ್ದೇ ಆಗಿದ್ರೆ ಸಚಿವ ನಾಗೇಂದ್ರ ಯಾಕೆ ಬಹಿರಂಗವಾಗಿ ಮಾಧ್ಯಮಗಳಿಗೆ ಹೇಳಿಕೆ ನೀಡಿಲ್ಲ ಅಂತಕ್ಕಂಥ ಸಹಜವಾದ ಪ್ರಶ್ನೆಗಳು ಕೂಡ ಮೂಡ್ತಾ ಇದ್ದಾವೆ. ನಾಗೇಂದ್ರ ಅವರ ಕಾರ್ಯವೈಖರಿ ಬಗ್ಗೆ ಈ ಪ್ರಕರಣದಲ್ಲಿ ಅನುಮಾನಗಳು ಮೂಡ್ತಾ ಇದ್ದಾವೆ. ಈ ಬಗ್ಗೆ ನಾಗೇಂದ್ರ ಸ್ವತಃ ಅವರು ವಿವರಣೆ ಕೊಡಬೇಕಾಗತ್ತೆ. ಡೆತ್ ಆಗಿ 24 ಗಂಟೆ ಆದರೂ ಕೂಡ ಒಂದು ಸಮಜಾಯಿಸಿಕೊಡೋ ಪ್ರಯತ್ನವನ್ನು ಸಚಿವ ನಾಗೇಂದ್ರ ಮಾಡ್ತಾ ಇಲ್ಲ ಅಂತಂದ್ರೆ ನಿಶ್ಚಯವಾಗಿಯೂ ಕೂಡ ಇಡೀ ಪ್ರಕರಣ ನಾಗೇಂದ್ರ ಸುತ್ತಕೊಳ್ತಕ್ಕಂಥ ಎಲ್ಲ ಸಾಧ್ಯತೆಗಳು ಕೂಡ ಇದ್ದಾವೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.